the examination held for the purpose have been certified be worthy of the same. I declare the convocation open. ನಮಸ್ಕಾರಗಳು. ಡಾಕ್ಟರ್ ಹಿಮಾಂಶು ಪಾಠಕ್, ಡೈರೆಕ್ಟರ್ ಜನರಲ್, to the 14th convocation ceremony of our university. Darshan Gelotji, Governor of Karnataka and Chancellor of UHS Bagalkot, Janata Party and BJP, including member of Legislative Assembly and Empowerment between 2014 to 2021, politician and social contributor Sri S.S. Mali. Happy and fortunate to have Dr. Himanshu awarded from IIM New Delhi. Before joining ICRISAT, ನನ್ನ ಹೆಸರು ಸಹನಾ ಪಟಗೆ ಅಂತ. ನಾನು ತೋಟಗಾರಿಕಾ ಕಾಲೇಜ್ ಬೀದರ್ನಲ್ಲಿ ಓದಿದ್ದು. ನಮ್ಮ ತಂದೆ ಹೆಸರು ಮಂಜುನಾಥ್ ಅಂತ, ತಾಯಿ ಹೆಸರು ಶೋಭಾ. ನಮ್ಮೂರು ವಿಜಯನಗರ ಜಿಲ್ಲೆಯ ಹೊಳಲು. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು 17 ಗೋಲ್ಡ್ ಮೆಡಲ್ಸ್ ನನಗೆ ಬಂದಿದೆ. ನಮ್ಮ ತಂದೆಯವರು ಟೈಲರಿಂಗ್ ಮಾಡ್ತಿದ್ದಾರೆ. ನಮ್ಮ ಪಪ್ಪ ಯಾವಾಗಲೂ ಫಸ್ಟಿಂದನೂ ನನಗೆ ಸಪೋರ್ಟಿವ್ ಆಗಿ ಗೈಡಿಂಗ್ ಮಾಡ್ತಾನೆ ಇದ್ದರು. ನನಗೇನು ಗೊತ್ತಿಲ್ಲದಾಗ ನಾನು ಲೋ ಟೈಮಲ್ಲೂ ಎಲ್ಲ ಟೈಮಲ್ಲೂ ನಮ್ಮ ಪಪ್ಪ ನನಗೆ ಸಪೋರ್ಟಿವ್ ಆಗೇ ಇದ್ದರು. ಅಮ್ಮ ಕೂಡ ಗೈಡ್ ಮಾಡ್ತಾರೆ. ಟೈಲರಿಂಗ್ ಮಾಡ್ತಿದ್ರು ಕೂಡ ತುಂಬ ಕಷ್ಟಪಟ್ಟು ಶ್ರಮದಿಂದ ನಮಗೆಲ್ಲ ಓದಿಸಿದ್ದಾರೆ. ನಮ್ಮ 3 ಜನಕ್ಕೂ ಯಾವುದೇ ಇದು ತೊಂದರೆ ಇಲ್ದಂಗೆ ತುಂಬ ಸಪೋರ್ಟ್ ಮಾಡಿ ಕಷ್ಟಪಟ್ಟು ಓದಿಸಿದ್ದಾರೆ. ಅವರಿಗೆ ನನಗೆ BSc ತೋಟಗಾರಿಕೆಯಲ್ಲಿ 17 ಗೋಲ್ಡ್ ಮೆಡಲ್ಸ್ ಬಂದಿದ್ದಾವೆ. ಎಸ್ ಸರ್. ಮತ್ತು ನಾನು ತೋಟಗಾರಿಕೆಯಲ್ಲಿನೇ ಮುಂದುವರಿಬೇಕು, ಅದರಲ್ಲೇ ಸೈಂಟಿಸ್ಟ್ ಆಗಬೇಕು ಅಂತ ಇಷ್ಟಪಡ್ತಿದ್ದೀನಿ. ಸರ್, ನನ್ನ ಹೆಸರು ಭೀಮವ್ವ ಅಂತ. ನಾನು ಕೊಪ್ಪಳದಿಂದ, ತಳಬಾಳನ್ನ ಒಂದು ಹಳ್ಳಿಯಿಂದ. ನಾನು ಒಂದರ ಫಾರ್ಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ನಾವು ರೈತಾಕಿ ಕುಟುಂಬದಿಂದ ಹುಡುಗಿ. ಇವರು ನಮ್ಮಣ್ಣ, ನಮ್ಮ ತಾಯಿ. ಈ ಮೂಮೆಂಟ್ ಹೆಂಗೆ ಅನಿಸ್ತಿದೆ ಅಂದರೆ ಭಾಳ ಖುಷಿ ಆಗ್ತಿದೆ. ಡ್ರೀಮ್ ಟು ಬಿ ಕಮ್ ಟ್ರೂ ಅಂತ ಅನಿಸ್ತಿದೆ. ನಾನು ಇದು ಡಿಗ್ರಿ ಕಾಲೇಜಿಗೆ ಹೋಗುವಾಗ ಅಂದ್ಕೊಂಡಿದ್ದೆ ಒಂದಾದರೂ ಮೆಡಲ್ ತೊಗೊಳ್ಳೋದೆ ಅಂತ. ನಮ್ಮ ಮನೇಲಿ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗ ಅಗ್ರಿಕಲ್ಚರ್ ಗ್ರಾಜ್ಯುಯೇಟೇ ಇದ್ದಾರೆ. ಅವರು ಒಂದ್ಸಲ ಗೋಲ್ಡ್ ಮೆಡಲ್ ತಗೊಂಡಿದ್ರು. ಅದು ನಮ್ಮ ಮನೇಲಿ ಮಾತಾಡುವಾಗ ನಮ್ಮಣ್ಣ ಅವ್ರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ ಭಾಳ ಖುಷಿಯಾಗಿದ್ದರು. ಆ ಮೂಮೆಂಟಿಗೆ ಅಂದ್ಕೊಂಡೆ, ನಾನು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ ನಮ್ಮಣ್ಣ ಎಷ್ಟು ಖುಷಿ ಆಗ್ತಾನೋ ಏನೋ, ನಮ್ಮ ಮನೇಲಿ ಎಷ್ಟು ಖುಷಿ ಆಗ್ತಾರೋ ಏನೋ, ನಾನು ತಗೊಳ್ಳೇಬೇಕು ಒಂದಾದರೂ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಅದೇ ರೀತಿಯೇ ನನ್ನ ಹಾರ್ಡ್ ವರ್ಕಿಂಗ್ ನಂಗೆ ಸಿಕ್ತು ಅಂತ ನನಗೆ ಅನ್ನಿಸ್ತಿದೆ. ನಾನು ಈಗ ನಾವು 1 ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು 16 ತೊಗೊಂಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ಎವ್ರಿ ಒನ್ ಡಿಸರ್ವ್ ಅಂತ ಹೇಳ್ತೀನಿ. ಮತ್ತು ಯಾವಾಗಲೂ ನಂಗೆ ಸಪೋರ್ಟ್ ಮಾಡಿದ್ದಂದರೆ ನಮ್ಮ ಅಣ್ಣ, ನಮ್ಮ ತಾಯಿ.
ನಂಗೆ ತಂದೆ ಇಲ್ಲ, ನನ್ನ ತಂದೆ ಸ್ಥಾನದಲ್ಲಿ ನಮ್ಮ ಅಣ್ಣನೇ, ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮ ಅಣ್ಣ ನಾನು ನೋಡ್ಕೊಂಡಿದ್ದಾರೆ. ನನಗೊಂಥರ ಬ್ಯಾಕ್ ಬೋನ್ ಆಗಿ ಎಲ್ಲದಕ್ಕೂ ನಿಂತು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಾಯಿನೂ ಹಾಗೆ, ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಹೆಣ್ಮಕ್ಳಿಗೆ ಯಾವಾಗಲೂ ಧೈರ್ಯ ಛಲ ಇರಬೇಕಮ್ಮ, ಅಂದರೆ ನೀವು ಮುಂದೆ ಬರ್ತೀರಾ, ಅದಿದ್ರೇ ನೀವೇನಾದರೂ ಒಂದು ಅಚೀವ್ ಮಾಡ್ತೀರಾ ಅಂತ ಹೇಳಿದ್ರು. ಅದು ಒಂದು ನನಗೆ ಯಾವಾಗಲೂ ಹೇಳ್ತಿತ್ತು. ಹಾಗೆ ನಮ್ಮ ಅಣ್ಣ ನಾನು ಏನು ಮಾಡ್ತೀನಿ ಅಂದರೂ ಯಾವತ್ತೂ ಬೇಡ ಅಂತ ಅಂದೇ ಇಲ್ಲ. ನೀನು ಓದಿದರೆ ನಮ್ಮ ಮನೇಲಿ ಇನ್ನೊಬ್ರು ಓದ್ತಾರೆ, ನೀನು ಓದಲಿಲ್ಲ ಅಂದರೆ ಯಾರು ಓದ್ತಾರೆ, ನೀನೇ ಬರಬೇಕು, ನೀನೇ ಓದು ಅಂತ ಯಾವಾಗಲೂ ಪ್ರೋತ್ಸಾಹ ಮಾಡಿದ್ದಾರೆ. ನನಗೆ ಯಾವತ್ತೂ ಏನೂ ಅಂದಿಲ್ಲ, ಬೈದಿಲ್ಲ. ಯಾವುದು ಓದು, ನೀನೆಲ್ಲ ಚೆನ್ನಾಗೇ ಓದ್ತಿದ್ಯಾ, ಓದು ಅಂತ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಣ್ಣ ನನಗೆ. ಅದೇ ರೀತಿ ನನ್ನ ಫ್ಯಾಮಿಲಿಯಲ್ಲೂ ಕೂಡ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮಾಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಂಗೆ ಯಾವುದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ನಂಗೆ ತಂದೆ ಇಲ್ಲ ಅನ್ನೋ ಕೊರಗೂ ನಮ್ಮ ಅಣ್ಣ ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ. ಆ ರೀತಿ ನನಗೆ ವಿದ್ಯೆ ಕಲಿಸಿದ್ದಾರೆ. ನಾನು ಇವತ್ತು ನಮ್ಮ ಅಣ್ಣಂಗೆ ಖುಷಿ ಆದರೆ ನನಗೆ ಅಷ್ಟೇ ಒಂದು ದೊಡ್ಡ ಗೋಲ್ಡ್ ಮೆಡಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಾಗಬೇಕಂತ ನಾನು ಮುಂದೆ MSc ಇನ್ ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪಿಂಗಲ್ಲಿ ಬೆಂಗಳೂರಲ್ಲಿ ಓದ್ತಿದ್ದೀನಿ. ಅದಾದ ತಕ್ಷಣ ನಾನು KPSC ಎಕ್ಸಾಮ್ ಪ್ರಿಪೇರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾದ್ರೂ ನಾವು ಟೈಲರಿಂಗ್ದ ಜೀವನ ಮಾಡ್ತಾ ಇದ್ದಾರೆ ರೀ. ಆದರೂ ನಾವು ಯಾವುದೇ ಕಷ್ಟ ಬರಲಿಲ್ಲಂಗೆ ಹುಡುಗರಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲಂಗೆ ನಾವು ಇನ್ನುಳಿಕೆ ಎಲ್ಲ ಯಾವುದೇ ಆಸೆ ಇದ್ದರೂ ಬದಿಗಿಟ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಿಟ್ಟವ್ರಿ ಅಷ್ಟೆ. ಹಂಗಾಗಿ ನಮ್ಮ ಮಗಳು ಇವತ್ತು 17 ಗೋಲ್ಡ್ ತಗೊಂಡಾಳಲ್ಲ, ಅದಕ್ಕೆ ನಮಗೆ ಇನ್ನಿಲ್ಲ ಸಂತೋಷ ಆಗ್ತಾಯಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.